ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 5. ಇಕ್ವಾಕು ವಂಶದ ನಿಮಿರಾಜನು ಧರ್ಮಾತ್ಮನು, ದಾನಶೀಲನು, ಸತ್ಯಪ್ರಿಯನು. ಗೌತಮರ ಆಶ್ರಮದ ಬಳಿ ಜಯಂತಪುರವೆಂಬ ಅಗ್ರಹಾರ ಕಟ್ಟಿಸಿ ದಾನ ಮಾಡಿದನು. ಬಹುದಕ್ಷಿಣಾ ಯಜ್ಞವನ್ನು ಸುದೀರ್ಘಕಾಲ ನಡೆಸಲು ಸಂಕಲ್ಪಿಸಿದನು. ಅನೇಕ ಮಹರ್ಷಿಗಳನ್ನು ಆಹ್ವಾನಿಸಿದನು. ಬ್ರಹ್ಮರ್ಷಿ ವಸಿಷ್ಠರು ಕುಲಗುರುವಾದ್ದರಿಂದ ಅವರನ್ನು ಬರಮಾಡಿಕೊಂಡು, ಗುರುವೇ, ಜಗದಂಬೆಯ ಪ್ರೀತ್ಯರ್ಥವಾಗಿ ಯಜ್ಞ ಮಾಡಬೇಕೆಂದಿರುವೆನು, ದಯಮಾಡಿ ನಡೆಸಿಕೊಡಿ ಎಂದು ಕೇಳಿಕೊಂಡನು. ದೇವೇಂದ್ರನು ಯಜ್ಞ ಮಾಡಿಸೆಂದಿರುವನು, ಅದು ಬೇಗನೆ ಮುಗಿಯುವುದು, ನಾನು ಅಲ್ಲಿಂದ ಬಂದು ಮಾಡಿಸುವವರೆಗೆ ನೀನು ಕಾದಿರು ಎಂದರು ವಸಿಷ್ಠರು. ಬೇಸರಗೊಂಡ ನಿಮಿರಾಜನು ಹಣದ ಆಸೆಯಿಂದ ಹೋಗುತ್ತಿರುವಿರಿ ಎಂದು ಆಕ್ಷೇಪಿಸಿದರು. ವಸಿಷ್ಠರು ಅಮರಾವತಿಗೆ ಹೋದರು. ತನ್ನ ಬಗ್ಗೆ ವಸಿಷ್ಠರಿಗೆ ಆದರವಿಲ್ಲವೆಂದು ತಪ್ಪು ತಿಳಿದ ರಾಜನು ಗೌತಮ ಋಷಿಯನ್ನು ಪುರೋಹಿತನಾಗಿ ಮಾಡಿ ಯಜ್ಞವನ್ನು ನಡೆಸಿದನು. ವಸಿಷ್ಠರು ದೇವೇಂದ್ರನ ಯಜ್ಞವನ್ನು ಮುಗಿಸಿ ನಿಮಿಯನ್ನು ನೋಡಲು ಅರಮನೆಗೆ ಹೋದರು. ಆ ಕಾಲದಲ್ಲಿ ಹಗಲಾಗಿದ್ದರೂ ನಿಮಿಯು ನಿದ್ದೆ ಮಾಡುತ್ತಿದ್ದುದರಿಂದ ವಸಿಷ್ಠನನ್ನು ಎದುರುಗೊಳ್ಳಲಿಲ್ಲ. ಕೋಪಗೊಂಡ ಗುರು ವಸಿಷ್ಠನು ನಿಮಿಯು ದೇಹವನ್ನು ಕಳೆದುಕೊಳ್ಳಲಿ ಎಂದು ಶಪಿಸಿದನು. ವಿಷಯ ತಿಳಿದ ಕೂಡಲೇ ಧರ್ಮಾತ್ಮನಾದ ನಿಮಿಯು ಕೋಪಿಸಿಕೊಂಡು, ಮುನಿಯೇ, ವ್ಯರ್ಥವಾಗಿ ನನ್ನನ್ನು ಶಪಿಸಿದೆ. ಬ್ರಾಹ್ಮಣನಿಗೆ ಕೋಪವಿರಬಾರದು. ಕೋಪವು ಚಂಡಾಲಗಿಂತಲೂ ನೀಚವಾದುದು. ವ್ಯರ್ಥವಾದ ಕೋಪವನ್ನು ಮಾಡಿದ್ದೆಯಾದ್ದರಿಂದ ಆ ಕೋಪಯುಕ್ತವಾದ ನಿನ್ನ ದೇಹವು ಬಿದ್ದು ಹೋಗಲಿ ಎಂದು ನಿಮಿಯು ವಸಿಷ್ಠನನ್ನು ಶಪಿಸಿದನು. ಇದರಿಂದ ರಾಜ ಮತ್ತು ಋಷಿ ಇಬ್ಬರಿಗೂ ದುಃಖ ಉಂಟಾಯಿತು. ವಸಿಷ್ಠನಿಗೆ ಚಿಂತೆಯಿಂದ ದುಃಖ ಬೆಳೆಯಿತು. ತಂದೆಯಾದ ಬ್ರಹ್ಮನ ಬಳಿ ಹೋಗಿ ನಿಮಿಯು ಕೊಟ್ಟ ಶಾಪದ ವೃತ್ತಾಂತವನ್ನು ಹೇಳಿದನು. ಮಗು ವಸಿಷ್ಠ, ಮಿತ್ರಾವರುಣರ ತೇಜಸ್ಸನ್ನು ಪ್ರವೇಶಿಸಿ ಪೂರ್ವದಲ್ಲಿದ್ದಂತೆ ದೇಹವನ್ನು ಪಡೆದುಕೋ, ಅಯೋನಿಜನೆಂದು ಪ್ರಸಿದ್ಧನಾಗು. ವಸಿಷ್ಠನು ಜನ್ಮವೆತ್ತಲು ಕಾಯುತ್ತಿದ್ದನು. ಒಂದು ದಿನ ಊರ್ವಶಿಯು ವರುಣನ ಮನೆಗೆ ಹೋದಳು. ಮಿತ್ರಾವರುಣರು ಅವಳಲ್ಲಿ ಅನುರಕ್ತರಾದರು. ಅವರ ತೇಜಸ್ಸಿನಿಂದ ಮೊದಲು ಅಗಸ್ತ್ಯನು ಹುಟ್ಟಿ ತಪಸ್ಸಿಗೆ ಹೊರಟು ಹೋದನು. ನಂತರ ವಸಿಷ್ಠನು ಹುಟ್ಟಿ ಇಕ್ವಾಕು ವಂಶದವರಿಗೆ ಪುರೋಹಿತನಾದನು. ವಸಿಷ್ಠನಂತೆ ನಿಮಿಗೆ ಸ್ಥೂಲ ಶರೀರ ಉಂಟಾಗಲಿಲ್ಲ, ಯಜ್ಞವೂ ಪೂರ್ಣವಾಗಲಿಲ್ಲ. ಅದೃಷ್ಟಾನುಸಾರವಾಗಿ ಆಗುವುದನ್ನು ನಿವಾರಣೆ ಮಾಡಲು ಋಷಿಗಳು ಶಕ್ತರಲ್ಲ. ಆದರೂ ಅವರ ರಾಜನ ಸ್ಥೂಲ ಶರೀರವನ್ನು ಸುಗಂಧ ದ್ರವ್ಯಗಳಿಂದ ಉಳಿಸಿ ಯಜ್ಞವನ್ನು ಪೂರ್ಣ ಮಾಡಿದರು. ಪ್ರಸನ್ನರಾದ ದೇವತೆಗಳು ನಿಮಿರಾಜನು ನಾಶವಾಗತಕ್ಕ ಶರೀರದಲ್ಲಿರುವುದಕ್ಕಿಂತ ಸಮಸ್ತ ಪ್ರಾಣಿಗಳ ಕಣ್ಣಿನಲ್ಲಿ ಪ್ರಾಣಶಕ್ತಿಯಾಗಿರುವಂತೆ ಭುವನೇಶ್ವರಿ ದೇವಿಯು ಅನುಗ್ರಹಿಸುವಂತೆ ಮಾಡಿದರು. ಜಗದಂಬೆಯು, ರಾಜ, ನಿನಗೆ ನಿರ್ಮಲವಾದ ಜ್ಞಾನವುಂಟಾಗಲಿ, ನಿನ್ನ ದಯೆಯಿಂದ ಪ್ರಾಣಿಗಳು ರೆಪ್ಪೆಯಾಡಿಸುವಂತಾಗಲಿ, ನೀನು ವಾಯುರೂಪದ ಶಕ್ತಿಯಾಗಿರು ಎಂದು ಆಶೀರ್ವದಿಸಿದಳು. ನಿಮಿಯ ದೇಹದಲ್ಲಿ ಅರಣಿಯನ್ನಿಟ್ಟು ಮಂತ್ರಗಳಿಂದ ಮಥನ ಮಾಡಿ ಸುಂದರನಾದ ಮಿಥಿ ಎಂಬ ಮಗನನ್ನು ಸೃಷ್ಟಿಸಿದರು. ತಂದೆಯಿಂದ ಹುಟ್ಟಿದುದರಿಂದ ಮಿಥಿಯನ್ನು ಜನಕ ಎಂದು ಕರೆದರು. ನಿಮಿಯು ದೇಹವಿಲ್ಲದೆ ಇರುವುದರಿಂದ ಅವನ ವಂಶದವರಿಗೆ ವಿದೇಹರೆಂದು ಹೆಸರಾಯಿತು. ಮಿಥಿಯಿಂದ ಕಟ್ಟಲ್ಪಟ್ಟ ಪಟ್ಟಣವೇ ಮಿಥಿಲ. ವ್ಯಾಸ ಋಷಿಯು ಜನಮೇಜಯನನ್ನು ಕುರಿತು, ರಾಜ, ವಸಿಷ್ಠನು ಬ್ರಹ್ಮನ ಮಗನಾದರೂ ಬ್ರಹ್ಮರ್ಷಿಯಾದರೂ ಕೋಪಿಸಿಕೊಂಡು ಶಪಿಸಲು ಕಾರಣವು ಕ್ಷಮಾಗುಣವಿಲ್ಲದುದು. ಹಿಂದೆ ಕಪಿಲ ಮುನಿಯು ಸಗರನ ಮಕ್ಕಳನ್ನು ಶಪಿಸಿ ಸುಟ್ಟುಬಿಟ್ಟನು. ಗುಣಗಳಿಗೆ ವಶರಾದವರೇ ಅರಿಷಡ್ವರ್ಗಗಳಿಗೆ ಅಡಿಯಾಳಾಗುವರು. ಶಿವಶಕ್ತಿ ತತ್ವವು ಒಂದೆಂದು ತಿಳಿದವರಿಗೆ ಆನಂದ. ಪರಮಾತ್ಮನಸ್ತತಃ ಶಕ್ತೇಸ್ತ ಯೋರೈಕ್ಯಂ ಸದೈವ ಹಿ ಅಭಿನ್ನ ತದ್ವವುಜ್ಞಾತ್ವ ಮುಚ್ಯತೆ ಸರ್ವದೋಷತಃ. ಪರಮಾತ್ಮನಿಗೂ ಶಕ್ತಿಗೂ ಏಕತ್ವವು ಚಂದ್ರ ಬೆಳದಿಂಗಳು, ಅಗ್ನಿದಾಹಕ ಶಕ್ತಿಯಂತೆ ಯಾವಾಗಲೂ ಇರುವುದು. ಪರಮಾತ್ಮ ಹಾಗೂ ಶಕ್ತಿ ಎಂಬುದು ಪ್ರತ್ಯೇಕವಲ್ಲ. ಬಹಿರ್ಮುಖವಾದಾಗ ಬೇರೆಯಾಗಿರುವಂತೆ ತೋರುವುದು, ಅಂತರ್ಮುಖವಾದಾಗ ಅಭೇದ ಜ್ಞಾನವು. ತಜ್ಞಾನ ಮೋಕ್ಷಸ್ಯಾದಿತಿ ವೇದಾಂತ ಡಿಂಡಿಮ ಯೋ ವೇದ ಸ ವಿಮುಕ್ತೋ ಅಸ್ಮಿನ್ ಸಂಸಾರೆ ತ್ರಿಗುಣಾತ್ಮ. ಪರಮಾತ್ಮನ ಸಾಕ್ಷಾತ್ಕಾರದಿಂದಲೇ ಮೋಕ್ಷವು. ಅವರು ಸಂಸಾರದಲ್ಲಿ ಇರುವಂತೆ ಕಂಡರೂ ಜೀವನ್ಮುಕ್ತರೆಂದು ವೇದಾಂತವು ಘೋಷಿಸುತ್ತಿದೆ. ವೇದಾಂತ ಶಾಸ್ತ್ರವನ್ನು ಓದಿದ ಮಾತ್ರಕ್ಕೆ ಮಂತ್ರಗಳನ್ನು ಬಾಯಿಪಾಠ ಮಾಡಿದರೆ ಬ್ರಹ್ಮಸಿದ್ಧಿಯಾಗುವುದಿಲ್ಲ.
ಮನಸ್ಸಿನ ಅಜ್ಞಾನವನ್ನು ಶಬ್ದವು ಕಳೆಯಲಾರದು. ವಿದ್ಯೆಯಿಂದಲೇ ಮೋಕ್ಷವು. ಆತ್ಮನನ್ನು ಅರಿತವರೇ ವಿದ್ವಾಂಸರು. ಪರೋಪಕಾರ, ಕೋಪವಿಲ್ಲದಿರುವಿಕೆ, ತೃಪ್ತಿ, ಧೈರ್ಯ, ಸಹನೆಯು ವಿದ್ವಾಂಸರ ಲಕ್ಷಣಗಳು. ಮನಸ್ಸು ಹಿಡಿತದಲ್ಲಿದ್ದರೆ 3 ಲೋಕಗಳನ್ನು ಗೆಲ್ಲಬಹುದು. ಯಯಾತಿಗೆ ಶುಕ್ರನು ಶಾಪ ಕೊಟ್ಟರೂ ಅವನು ನಿಮಿಯಂತೆ ಕೋಪಿಸಿಕೊಳ್ಳಲಿಲ್ಲ. ರಾಜರಲ್ಲಿ ಕ್ಷಮೆ ಕಂಡು ಬರುವುದು ವಿರಳ. ಋಷಿಮುನಿಗಳ ಮೇಲೂ ಕೋಪಗೊಳ್ಳುವುದುಂಟು. ಪೂರ್ವದಲ್ಲಿ ಹೈಹಯ ದೇಶದ ರಾಜ ಕಾರ್ತವೀರ್ಯಾರ್ಜುನ ಬಹಳ ಬಲಶಾಲಿ. ದತ್ತಾತ್ರೇಯ ಮುನಿಯ ಶಿಷ್ಯ. ಪರಾಶಕ್ತಿಯ ಉಪಾಸಕ. ಭೃಗುಪುತ್ರರಿಗೆ ಯಾಗಕಾಲದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟವನು. ಆದರೆ ಅವನು ಭೂಮಿಯನ್ನು ಬಿಟ್ಟ ಮೇಲೆ ಅವನ ವಂಶದ ಅರಸರು ದರಿದ್ರರಾದರು. ಆಪತ್ಕಾಲದಲ್ಲಿ ಆಶ್ರಿತರನ್ನು ರಕ್ಷಿಸುವುದು ಆಶ್ರಮವಾಸಿಗಳ ಧರ್ಮ. ಆ ಋಷಿಗಳು ತಮ್ಮ ವಂಶದವರನ್ನು ಉದ್ಧರಿಸುವವರೆಂದು ನಂಬಿದರು. ಕಾರ್ತವೀರ್ಯನು ದಾನ ಮಾಡಿದ ಸಂಪತ್ತಿನಿಂದ ಶ್ರೀಮಂತರಾಗಿದ್ದ ಬ್ರಾಹ್ಮಣರು ಅತ್ಯಾಸೆಯುಳ್ಳವರಾದರು. ಹೈಹಯರು ಬೇಡಿಕೊಂಡರೂ ಧನವನ್ನು ಕೊಡದೆ ತಮ್ಮ ಭೂಮಿಯಲ್ಲಿ ಹೂತಿಟ್ಟರು. ಭಯದಿಂದ ಕೆಲವರು ಪತ್ನಿ ಪುತ್ರರೊಡನೆ ಅರಣ್ಯಗಳಿಗೆ ಓಡಿಹೋದರು. ಮತ್ತೆ ಕೆಲವು ಬ್ರಾಹ್ಮಣರು ಅತ್ತುಕೊಂಡು ಹಣವನ್ನು ಕೊಟ್ಟರು. ಬೇಸರಗೊಂಡ ಹೈಹಯರು ಬ್ರಾಹ್ಮಣರನ್ನು ಅವರ ಬಾಲಕರನ್ನು ಕೋಪದಿಂದ ಕೊಲ್ಲುವುದಕ್ಕಾರಂಭಿಸಿದರು. ಸ್ತ್ರೀಯರ ಗರ್ಭ ನಾಶ ಮಾಡಿದರು. ಋಷಿಮುನಿಗಳ ಮಾತನ್ನು ಧಿಕ್ಕರಿಸಿದರು. ಅತ್ಯಂತ ಪುಣ್ಯ ಪಾಪ ಕರ್ಮಗಳಿಗೆ ಇಲ್ಲಿಯೇ ಬೇಗ ಸುಖ ದುಃಖಗಳೆಂಬ ಫಲ ಉಂಟಾಗುವುದು. ತಸ್ಮಾತ್ ಜುಗುಪ್ಸಿತಂ ಕರ್ಮ ತ್ಯಕ್ತವ್ಯಂ ಭೂತಿಮಿಚ್ಛತ. ಐಶ್ವರ್ಯವನ್ನಪೇಕ್ಷಿಸುವವರು ಅಧರ್ಮವನ್ನಾಚರಿಸಬಾರದು. ಆ ಬ್ರಾಹ್ಮಣರು ರಾಜರಿಂದ ದಾನವಾಗಿ ಪಡೆದ ಹಣದಿಂದ ಯಜ್ಞ, ದಾನ, ಧರ್ಮಗಳನ್ನು ಆಚರಿಸಲಿಲ್ಲ. ಲೋಭ ಮೋಹದಿಂದ ಮೆರೆದರು. ಆದ್ದರಿಂದ ಅವಿತಿಟ್ಟ ಹಣವು ಕಳ್ಳರು, ರಾಜರು, ಅಗ್ನಿ, ಕಪಟಿಗಳಿಂದ ಅಪಹರಿಸಲ್ಪಡುವುದು. ಮರಣವನ್ನಪ್ಪಿದ ಮೇಲೆ ನರಕವೇ ಪ್ರಾಪ್ತ. ಧನವು ಒಂದು ಕಡೆ ನಿಲ್ಲುವುದಿಲ್ಲ. ವಿವೇಕಿಗಳು ದಾನ ಮಾಡಿ ಸುಖಿಸುವರು. ಸ್ವಾರ್ಥಿಗಳು ಸ್ವಂತ ಸುಖಕ್ಕೆ ವೆಚ್ಚ ಮಾಡುವರು. ಮೂರ್ಖರು ಅನ್ಯಾಯವಾಗಿ ಕಳೆಯುವರು. ಸಹಾಯ ನೀಡಿದವರಿಗೆ, ಸರ್ವರ ಹಿತಕ್ಕಾಗಿ ಬೇಡುವವರಿಗೆ, ಸತ್ಕಾರ್ಯಗಳಿಗೆ ಸಂಪತ್ತನ್ನು ತ್ಯಾಗ ಮಾಡದಿದ್ದರೆ ಸಾರ್ವಭೌಮನು ಅಂತಹವರನ್ನು ಶಿಕ್ಷಿಸಬಹುದು. ಲೋಭಿತನದಿಂದ ದುಃಖಪ್ರಾಪ್ತಿ, ಪುಣ್ಯನಾಶ, ಪ್ರಾಣಹಾನಿ, ಬಂಧು ಬಳಗದವರನ್ನು ದೂರ ಮಾಡಿ ಅಪಕೀರ್ತಿಗೆ ದಾರಿ ಮಾಡುವುದು. ಕೌರವರು ಲೋಭಿಗಳಾಗಿ ಅತ್ಯಾಸೆಯಿಂದ ಅನ್ಯಾಯವಾಗಿ ಧರ್ಮಾತ್ಮರಾದ ಪಾಂಡವರ ಆಸ್ತಿಯನ್ನು ಅಪಹರಿಸಿದುದರಿಂದ ಸಂಪೂರ್ಣವಾಗಿ ನಾಶವಾದರು. ಭೃಗುವಂಶದ ಬ್ರಾಹ್ಮಣ ಸ್ತ್ರೀಯರು ಕ್ಷತ್ರಿಯರ ಕ್ರೂರ ಕರ್ಮದಿಂದ ಭಯಗೊಂಡು ಹಿಮವತ್ ಪರ್ವತದ ತಪ್ಪಲಿನ ನದಿ ತೀರದಲ್ಲಿ ಮಣ್ಣಿನಿಂದ ಗೌರೀದೇವಿಯನ್ನು ಮಾಡಿ ಪೂಜಿಸುತ್ತಾ ಪ್ರಾಣ ಬಿಡಲು ಸಂಕಲ್ಪಿಸಿದರು. ಕರುಣಾಳುವಾದ ಗೌರೀದೇವಿಯು ಆ ಸ್ತ್ರೀಯರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನನ್ನ ಅಂಶದ ಶಕ್ತಿಶಾಲಿಯಾದ ಪುತ್ರನು ಹುಟ್ಟಿ ನಿಮ್ಮ ಕಷ್ಟಗಳನ್ನು ಕಳೆಯುವನು. ಧೈರ್ಯದಿಂದಿರಿ, ಸಮಾಧಾನದಿಂದ ಪೂಜಿಸಿರಿ ಎಂದು ಹೇಳಿದಳು. ಅದೇ ಪ್ರಕಾರ ಒಬ್ಬ ಸಾಧ್ವಿಯು ಗರ್ಭಿಣಿಯಾದಳು. ಆಕೆಯನ್ನು ಕೊಲ್ಲಲು ಹೈಹಯರು ಮುನ್ನುಗ್ಗಿದರು. ಆದರೆ ಆದಿಶಕ್ತಿಯ ವರಪ್ರಸಾದದ ಆ ಪುತ್ರನು ಆತುರವಾಗಿ ಆಕೆಯ ತೊಡೆಯನ್ನು ಭೇದಿಸಿಕೊಂಡು ಬಂದನು. ಆ ಕ್ರೂರ ಕ್ಷತ್ರಿಯರನ್ನು ಕೋಪದಿಂದ ನೋಡಿದನು. ಕೂಡಲೇ ಆ ಅರಸರು ಕುರುಡರಾದರು. ಪತಿವ್ರತೆಯ ಮಹಿಮೆಯಿಂದ ಅವರ ಮನಸ್ಸು ನಿರ್ಮಲವಾಯಿತು. ಕುರುಡುತನವು ಮರಣಕ್ಕಿಂತ ದಾರುಣ, ದುಃಖವನ್ನುಂಟು ಮಾಡುವುದು. ಪಶ್ಚಾತ್ತಾಪದಿಂದ ಆ ಪತಿವ್ರತೆಯ ಪಾದಗಳ ಮೇಲೆ ಬಿದ್ದು ಶಾಪ ವಿಮೋಚನೆ ಮಾಡಬೇಕೆಂದು ಬೇಡಿದರು. ಆ ಸ್ತ್ರೀಯು ಅವರನ್ನು ಕುರಿತು ಅವರ ಅಂಧತ್ವಕ್ಕೆ ತಾನು ಕಾರಣಳಲ್ಲವೆಂದು, ತನ್ನ ಬಾಲಶಿಶುವಿನ ಪ್ರಭಾವವೆಂದು, ಆ ಅರ್ಭಕನು ಗರ್ಭದಲ್ಲಿಯೇ ವೇದ ಪಾರಂಗತನಾಗಿರುವನೆಂದು, ಭುವನೇಶ್ವರಿಯ ದಿವ್ಯ ತೇಜಸ್ಸಿನಿಂದ ಕೂಡಿರುವನೆಂದು ಹೇಳಿದಳು. ಆ ರಾಜನು ತೇಜಸ್ವಿಯಾದ ಬಾಲಕನನ್ನು ಕಣ್ಣು ಕೊಡುವಂತೆ ಭಯ ಭಕ್ತಿಯಿಂದ ಸ್ತುತಿಸಿದರು. ಆ ಬ್ರಹ್ಮಜ್ಞಾನಿ ಬಾಲಕನು ಸಮಾಧಾನವಾಗಿ, ರಾಜರೇ, ವೈರಾಗ್ಯವನ್ನು ಹೊಂದಿ ನನ್ನ ಜನ್ಮ ವೃತ್ತಾಂತವನ್ನು ಮರೆಯದಿರಿ. ಎಲ್ಲವೂ ದೇವಿಯ ಇಚ್ಛಾನುಸಾರವಾಗಿ ನಡೆಯುವುದೆಂಬುದನ್ನು ನೆನಪಿನಲ್ಲಿಡಿ. ವಿವೇಕಿಗಳು ವಿಷಯ ಸುಖಗಳಲ್ಲಿ ಮುಳುಗುವುದಿಲ್ಲ. ಕರುಣಾಮೂರ್ತಿಯಾದ ಮಾತೆಯು ನಿಮ್ಮ ಕಣ್ಣುಗಳು ಕಾಣುವಂತೆ ಮಾಡಲಿ ಎಂದನು. ತಾಯಿಯ ಊರುವಿನಿಂದ ಜನಿಸಿ ಔರ್ವನೆಂಬ ಹೆಸರನ್ನು ಗಳಿಸಿದನು. ಮುನಿಗಳ ಪ್ರಾಣಗಳು ಉಳಿದವು. ಆಸೆಯು ಎಲ್ಲ ಅನರ್ಥಗಳಿಗೆ ಮೂಲವಾದ್ದರಿಂದ ಅದನ್ನು ಸರ್ವಥಾ ಬಿಡಬೇಕು.
ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.